ಇದು 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 ಇಲ್ಲಿ ಏನಾಗ್ತಿದೆ ಈಗ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ಅವರ ಇಚ್ಛೆ ಇದು. ಬರೀ ಇವರು ಸ್ವಲ್ಪ ಖ್ಯಾತನಾಮರಿದ್ದಾರೆ, ಇನ್ಫೋಸಿಸ್ ಸಂಸ್ಥೆ ಮುಖ್ಯಸ್ಥರಿದ್ದಾರೆ ಅನ್ನೋ ಕಾರಣಕ್ಕೆ ಹೈಲೈಟ್ ಜಾಸ್ತಿ ಆಗಿರಬಹುದು. ಅನೇಕರು ಈ ಸಮೀಕ್ಷೆ ವಿಚಾರದಲ್ಲಿ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಇಲ್ಲಿ ಪಾಪ ಈ ಸಮೀಕ್ಷೆದಾರಗಿರ್ತಕ್ಕಂಥ ತೊಂದರೆಗಳಿದೆಯಲ್ಲ, ಅನೇಕ ಮನೆಗಳಲ್ಲಿ ಗೇಟ್ ಹಾಕಕ್ಕೆ ಹೋದಾಗ ನಾಯಿ ಕೆಚ್ಚಿಬಿಟ್ಟಿದೆ ಅನೇಕರಿಗೆ. ಹೌದು, ನಾಯಿ ಅಟ್ಯಾಕ್ ಮಾಡಿರೋದು ನಿಜ. ಇರಲಿ, ಅದೊಂದು ಕಡೆ ಒಂದು ಇಶ್ಯೂ ಅಂತ ಬಂದಾಗ ಇದನ್ನು ನಾವು ಫೇಸ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ ನಾವು. ಸಮೀಕ್ಷೆ ಕೆಲವರು ಮನಸ್ಸಿಲ್ಲಪ್ಪ. IPS IAS ಅಧಿಕಾರಿ ಲೆವೆಲಲ್ಲಿರೋರೇನೆ ಗಂಡ ಇಲ್ಲ ಅಂತ ಒಬ್ಬರು, ಹೆಂಡತಿ ಇಲ್ಲ ಅಂತ ಒಬ್ಬರು ಮಾತಾಡ್ತಾರೆ. ಇದು ಕುಮಾರ್ ಗೌಡ್ರೆ ನಾನು ಬರಲ್ಲ ಈ ಸಮೀಕ್ಷೆಗೆ, ನನಗಿಷ್ಟ ಇಲ್ಲ ಅಂತ ಬಂದಾಗ ಅದು ಆ ವ್ಯಕ್ತಿಯ ಹಕ್ಕು ಅಂತ ಕನ್ಸಿಡರ್ ಮಾಡಬೇಕಾ, ಅವನ ಧಾರ್ಷ್ಟ್ಯ, ಅದು ಉದ್ದಟತನ, ಅವನು ಅಧಿಕ ಪ್ರಸಂಗಿತನ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿದ್ದೇನೆ ಅಂತ. ಸರ್, ಈಗ ಇವ್ರು ಯಾರು ವ್ಯಕ್ತಿಗಳಂತ ಹೇಳಿದ್ರು, ಸುಧಾಮೂರ್ತಿ ಅನ್ನೋರು, ಅವರ ಕುಟುಂಬ ಅದೇನು ಹೇಳ್ತು, ಇವ್ರಿಗೆ ಫಸ್ಟ್ ಇವಾಗ ಅರ್ಥ ಆಗ್ಬೇಕು ಸರ್. ಒಬ್ಬ ಉಪಮುಖ್ಯಮಂತ್ರಿಗೆನೆ ಗಣಿತದಾರರು ಅವ್ರ ಮನೆಗೆ ಹೋದಾಗ ಅವರಿಗೆ ಸುಮಾರು ಪ್ರಶ್ನೆಗಳು ಅರ್ಥ ಆಗಿಲ್ಲ. ಅವ್ರಿಗೆ ಸುಮಾರು ಪ್ರಶ್ನೆಗಳು ಅರ್ಥ ಆಗಿಲ್ಲ. ಆವಾಗ ಇವ್ರಿಗೆ ಅದು ಅರ್ಥ ಆಗುತ್ತೆ ಅನ್ನೋದು. ನಾರಾಯಣಮೂರ್ತಿ ನಿಮ್ಮ ಪಾರ್ಟಿಯೊಂದಿಗೆ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅವರು ಸರ್. ನಾನು ಇವಾಗ ನಿಮ್ಮ ಪಕ್ಷದೊಂದಿಗೆ ಅವರ ಗುರುತಿಸಿಕೊಳ್ಳಿಕ್ಕೆ ಇದೆ ಇದರಲ್ಲಿ. ಹಾಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥ ಯೋಜನೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ, ಬೇರೆ ಸಂದೇಶ ಕೊಡ್ತಿದ್ದಾರೆ ಅಂತ. ನಾನು ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದ್ದೀನಿ ಸರ್. ಯಾವ್ದು ಪಕ್ಷದ ಹೆಸರು ಹೇಳ್ತಾ ಇದೆ ಅಂತಲ್ಲ, ನಾನು ಹೇಳ್ತಾ ಇರುವಂತದ್ದು ಈಗ ಕೋರ್ಟ್ ಒಂದು ಇದೆಲ್ಲ ಸರ್, ಇಟ್ ಇಸ್ ಆಪ್ಷನ್ ಅಂತ. ನೀವು ಅವ್ರನ್ನ ಯಾಕೆ ದೂಷಣೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ, ವಾರ್ಡ್ ವೈಸ್ ಹೋಗಿ ಸರ್, ಗಣಿತದಾರರು ಯಾರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ, ವಿಧಾನಸೌಧದಲ್ಲಿ ಇದಾರಲ್ಲ, ಅವ್ರ ಲಿಸ್ಟ್ ಇದೆ, ನಾನ್ ನೋಡಿದ್ದೀನಿ ಸರ್. ಅಲ್ಲಿ ಲಿಸ್ಟ್ ಇದೆ. ಸಾರ್ವಜನಿಕರು ಬಂದ್ಬಿಟ್ಟು ನಾನು ಈ ಮಾಹಿತಿ ಕೊಡಲ್ಲ ಹಂಗಂದ್ರೆ ಕೊಡಲ್ಲ ಅಂದಾಗ ಅವ್ರನ್ನೆಲ್ಲ ದೇಶದ್ರೋಹಿಗಳು, ಯಾರೋ BK ಹರಿಪ್ರಸಾದ್ ಕರೆದಿದಾರಲ್ಲ, ಅವರೆಲ್ಲ ದೇಶದ್ರೋಹಿಗಳ ಏನ್ ಹೇಳ್ಬೇಕು? ಅವ್ರ ಇಚ್ಛೆ ಸರ್. ಅದಲ್ಲಿ ವೆನ್ ಕೋರ್ಟ್ ಇಸ್ ಗಿವನ್ ಇಟ್ಸ್ ಅನ್ ಆಪ್ಷನಲ್ ಅಂತ ಸರ್ಕಾರನೇ ಹೇಳ್ಬೇಕಾದಾಗ, ಕೋರ್ಟ್ ಹೇಳ್ಬೇಕಾದಾಗ, ಆಪ್ಷನಲ್ ಅಂದಾಗ ಅವ್ರಿಗೆ ಹೆಂಗೆ ನಮ್ಮ ನಟರಾಜ್ ಗೌರು ಹೊಣೆಗೆ ಹಿಡಿತಾರೆ, ಇಲ್ಲದೆ ಇರೋರು ಹೊಣೆಗೆಡಿಗಳು ಅವ್ರು ಯಾವ ಪಬ್ಲಿಸೈಸ್ ಮಾಡ್ತಾ ಇದಾರೆ? ಇಟ್ ಈಸ್ ಮೈ ಇಂಡಿವಿಜುವಲ್ ಚಾಯ್ಸ್. ದೇ ನಾಟ್ ಟೆಲ್ಲಿಂಗ್ ಎನಿ ಪಾರ್ಟೀಸ್ ಚಾಯ್ಸ್. ಇಟ್ ಇಸ್ ಅನ್ ಇಂಡಿವಿಜುವಲ್ ಚಾಯ್ಸ್. ಆಮೇಲೆ ನೋಟಾ ಬಗ್ಗೆ ಮಾತಾಡೋದು, ನೋಟಾ ಇಸ್ ಆಲ್ಸೋ ಅನ್ ಇಂಡಿವಿಜುವಲ್ ಚಾಯ್ಸ್, ನಾಟ್ ಎ ಪಾರ್ಟಿ ಚಾಯ್ಸ್. ಯಾವ್ದು ಪಾರ್ಟಿ ಬಂದ್ಬಿಟ್ಟು ನೋಟಾ ಹಾಕ್ರಿ ಅಂದ್ಬಿಟ್ಟು ಯಾರು ಪಬ್ಲಿಸೈಸ್ ಮಾಡಲ್ಲ. ನಾವು ಕೇಳ್ತಾ ಇರುವಂತದ್ದು, ನೀವು ಪೂರ್ವ ತಯಾರಿ ಇಲ್ದಿರ ಮಾಡಿದಂತದ್ದು. ಪೂರ್ವ ತಯಾರಿ ಗಣಿತದಾರನ ಕೇಳಿ ಸರ್. ಅಲ್ಲಿ ಸರ್ ಅವ್ರು ಹಿಂಸೆ ಪಟ್ಕೊಂಡು ಮಾಡ್ತಾ ಇದಾರೆ ಅವರು. ನೀವೇ ಇಂಡಿವಿಜುವಲ್ ಆಗಿ ನಾವು ಹೇಳಿದ್ರೆ ತಪ್ಪು ಅಂತ ನೀವೇ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳಿ. ಯಾರು ವಿಧಾನಸೌಧದಲ್ಲಿ ದೊಡ್ಡ ಪೊಸಿಷನ್ಸ್ ಇದ್ದಾರೋ ಸರ್, ನಮ್ಗೆ ಇದು ದಿನ ಟಾರ್ಚರ್ ಕೊಡ್ತಾರೆ ಸರ್, ಇದು ಮಾಡ್ಕೊ ಬರ್ಬೇಕು ಅಂತ. ಈ ತರ ನೋಡಿ ನೋಟ ಅಂತ ಮಾಡ್ಕೊಂಡ್ ಬಂದಿದ್ದೀನಿ, ಇದಕ್ಕೂ ನಾನು ಸೈನ್ ಕೊಡ್ಬೇಕು, ಅವ್ರಿಗೆ ಅದು ಕೊಡ್ತಾರೆ. ಅದನ್ನ ನೀವ್ ಹೇಳ್ದಂಗೆ ಕೊಟ್ಟಿದ್ದಾರೆ. ಆದ್ರೆ ಸರ್, ನಾವು ಇದು ಮಾಡ್ತಾ ಇರೋದ್ರಿಂದ ನಾವು ಸಂಬಳ ಮಾಡಕ್ಕಾಗಿಲ್ಲ, ಸಂಬಳ ಕೊಡಕ್ಕಾಗಿಲ್ಲ, ಈ ತರದೆಲ್ಲ ವಿಚಾರಗಳಿದೆ. ಈ ತರ ವಿಚಾರ ಆಗಿದಾಗ ಸರ್, ನಾವು ಮೊದಲನೇ ವರದಿಗಳನ್ನೇ ಅನ್ಸೈಂಟಿಫಿಕ್ ಅಂದಾಗ 53 ಪ್ರಶ್ನೆಗೆ 60 ಪ್ರಶ್ನೆಗೆ ಇನ್ಯಾವ ತರ ಸರ್? ಮುಖ್ಯ ಸರ್, ಡೆಪ್ಯೂಟಿ CM ಇದೆಲ್ಲ ಅಂದ್ರೆ ನೀವು ಮಂತ್ರಿಗಳಂತ ಬರ್ಕೊಳ್ಳ ಅಂದ್ರೆ ಇಲ್ಲ, ನಾನು ಮಾಡಿ ಪಂಚಾಯತ್ ಮೆಂಬರ್ ಅಂತ ಹಾಕೊಂಡು ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇರೋರನ್ನೇ ನೀವು ಆನ್ ದ ಮೀಡಿಯಾ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದಾಗ ಜನರನ್ನ ಯಾಕೆ ಸರ್ ಬ್ಲೇಮ್ ಮಾಡ್ತೀರಾ? ಸುಭಾಷ್ ಸರ್, ಈಗ ಸರ್ಕಾರದ ಪ್ರಸ್ತಾಪಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತು ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಅಂತ ಇದ್ದಾಗ, ಒಬ್ಬ ವ್ಯಕ್ತಿ ನಿರಾಕರಿಸಿದಾಗ ಆತನನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡಬಹುದಾ, ಹೊಣೆಗೇಡಿ ದೃಷ್ಟಿಯಲ್ಲಿ ನೋಡಬಹುದಾ, ಬೇಜವಾಬ್ದಾರಿಯಿಂದ ನಾವು ಕನ್ಸಿಡರ್ ಮಾಡಬಹುದಾ? ಈ ಸಮೀಕ್ಷೆಗೂ ಜಾತಿ ಅಥವಾ ಕ್ಯಾಸ್ಟ್ ಸೆನ್ಸಸ್ಗೂ, ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಕ್ಯಾಸ್ಟ್ ಸೆನ್ಸಸ್ಗೂ, ಈ ಹಿಂದುಳಿದ ವರ್ಗಗಳ ಆಯೋಗ ಅಂತ ಬಂದಾಗಲೇ ಎಲ್ಲ ಜಾತಿಯನ್ನು, ಸಮುದಾಯವನ್ನು ಒಳಗೊಳ್ಳುತ್ತೆ ಅಂತ ಕನ್ಸಿಡರ್ ಮಾಡಬೇಕಾ, ಒಳಗೊಳ್ಳಲ್ಲ ಅಂತ ಕನ್ಸಿಡರ್ ಮಾಡಬೇಕಾ ಅಂತ? ರಮಾಕಾಂತ್, ಈಗ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿಗಳು ಸಮೀಕ್ಷೆ ಒಳಗಡೆ ಭಾಗವಹಿಸೋದಿಲ್ಲ ಅಂತ ಹೇಳಿರೋದು, ಅವ್ರಿಗೆ ಆ ರೀತಿ ಹೇಳಲಿಕ್ಕೆ ಅಧಿಕಾರ ಇದೆ. ಅದು ಲೀಗಲಿ ಅದರೊಳಗಡೆ ಏನೂ ತಪ್ಪಿಲ್ಲ. ಯಾಕಂದ್ರೆ ಸಮೀಕ್ಷೆ ಒಳಗಡೆ ಭಾಗವಹಿಸೋದು ಕಡ್ಡಾಯ ಅಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ, ಸರ್ಕಾರ ಕೂಡ ಹೇಳಿದೆ. ಅದು ಐಚ್ಛಿಕವಾದಂತ ವಿಚಾರ. ಯಾರಿಗೆ ಇಷ್ಟ ಇದೆಯೋ ಅವರು ಭಾಗವಹಿಸ್ತಾರೆ, ಯಾರಿಗೆ ಇಷ್ಟ ಇಲ್ವೋ ಅವರು ಭಾಗವಹಿಸೋದಿಲ್ಲ. ಆದ್ರೆ ಅವರು ಆ ರೀತಿ ಹೇಳಿದ್ರು ಅಂತ ಆದ್ಮೇಲೆ ಏನು ರಾಜಕೀಯ ನಡೀತಾ ಇದೆಯಲ್ಲ, ಅವರನ್ನ ಒಂದು ರೀತಿ ದೂಷಣೆ ಮಾಡೋದು ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರನ್ನೇನೋ ಈ ದೇಶದ್ರೋಹಿಗಳನ್ನೋದು, ಹೊಣೆಗೇಡಿಗಳನ್ನೋದು, ಇದು ಸರಿಯಲ್ಲ. ಬಟ್ ಇದ್ರ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನ ಹೇಳ್ತೀನಿ. ಏನು, ವೈಯಕ್ತಿಕವಾಗಿ ನಾರಾಯಣಮೂರ್ತಿ, ಸುಧಾಮೂರ್ತಿ ಅವರು ಈ ಸಮೀಕ್ಷೆ ಒಳಗಡೆ ನಾವು ಭಾಗವಹಿಸೋದಿಲ್ಲ ಅಂತ ಬರೆದು ಕೊಟ್ರೆ ಅದು ಅದ್ರೊಳಗಡೆ ಟೆಕ್ನಿಕಲಿ ಲೀಗಲಿ ಏನು ತಪ್ಪಿಲ್ಲ, ಕರೆಕ್ಟ್ ಆಗಿದೆ. ಆದ್ರೆ ಸುಧಾಮೂರ್ತಿ ಅವರು ಒಬ್ಬ ಜನಪ್ರತಿನಿಧಿ, ಅವರು ರಾಜ್ಯಸಭೆಯ ಸದಸ್ಯರು. ನಾರಾಯಣಮೂರ್ತಿ ಅವರು ಬಹಳ ದೊಡ್ಡ ಇನ್ಫ್ಲೂಯೆನ್ಸರು, IT ಬಿಸ್ನೆಸ್ ಮ್ಯಾನ್. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅವರಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ. ಅವರು ಈ ಸಮೀಕ್ಷೆಯ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಅವರು
ತಿಳಿದು ಅವರು ಸಮೀಕ್ಷೆಯ ಲಾರ್ಜರ್ ಇಂಟ್ರೆಸ್ಟ್ ಏನಿದೆ ಅಲ್ಲ, ನಾನು ಇದರ ಪಾಲಿಟಿಕ್ಸ್ ಪಾರ್ಟ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಇದ್ರೊಳಗಡೆ ಇದೇನು ಘೋಷಿತ ಉದ್ದೇಶ ಇದೆ, ಆ ಘೋಷಿತ ಉದ್ದೇಶವನ್ನ ಹೊರತುಪಡಿಸಿ ಅದಕ್ಕಿಂತ ಹೆಚ್ಚಾಗಿ ಇದ್ರೊಳಗಡೆ ಬಹಳ ರಾಜಕೀಯ ಇದೆ. ಈ ರಾಜಕೀಯವನ್ನ ಎರಡೂ ಕಡೆಯಿಂದನೂ ಕೂಡ ಮಾಡ್ಲಾಗ್ತಾ ಇದೆ. ನಾನು ಆ ರಾಜಕೀಯದ ಪಾರ್ಟ್ ಅನ್ನ ಹೊರಗಡೆ ಇಟ್ಟು ಕೇವಲ ಅದರ ಘೋಷಿತ ಉದ್ದೇಶ ಏನಿದೆ, ಆ ಒಂದು ಲಾರ್ಜರ್ ಇಂಟ್ರೆಸ್ಟ್ ಏನಿದೆ, ಯಾವ ಕಾರಣಕ್ಕಾಗಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ, ಇದು ಒಂದು ಸಮಾಜದ ಒಂದು ಯಾವ ರೀತಿ ನಮ್ಮ ಬಾಡಿ ಸ್ಕ್ಯಾನ್ ನಾವು ಮಾಡ್ತೀವಿ, ಟೋಟಲ್ ಹೆಲ್ತ್ ಚೆಕಪ್ ಮಾಡ್ಕೊಳ್ತೀವಲ್ಲ, ಅವಾಗ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಗೊತ್ತಾಗತ್ತೋ ಅವಾಗ ನಾವು ಆ ಸಮಸ್ಯೆಗಳಿಗೆ ಒಂದು ಔಷಧಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಸಮಾಜದ ಒಂದು ಇದು ಬಾಡಿ ಚೆಕಪ್ ಇದ್ದಂಗೆ, ಇದು ಹೆಲ್ತ್ ಚೆಕಪ್ ಇದ್ದಂಗೆ. ನಮ್ಮ ಸಮಾಜದೊಳಗಡೆ ಏನೇನು ಯಾರ್ಯಾರ ಪರಿಸ್ಥಿತಿ ಹೇಗಿದೆ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾರು ಯಾವ ಒಂದು ಮಟ್ಟದೊಳಗಡೆ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಒಂದು ಪಾಲಿಸಿಗಳನ್ನ ಮಾಡಬೇಕು ಅನ್ನುವ ಉದ್ದೇಶ ಬಹಳ ಅದ್ಭುತವಾದಂತ ಉದ್ದೇಶ, ಆಗಲೇಬೇಕಾದಂತ ಕೆಲಸ ಇದು. ಇದ್ರ ಹಿಂದೆ ನಾ ಹೇಳಿದಾಗೆ ಬಹಳ ರಾಜಕೀಯ ಇದೆ. ಆ ರಾಜಕೀಯ ಇರ್ಲಿ, ಈ ಒಂದು ಘೋಷಿತ ಉದ್ದೇಶ ಏನಿದೆ ಅದನ್ನ ಒಂದು ಅರ್ಥ ಮಾಡಿಕೊಂಡು ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿಗಳು ಈ ಒಂದು ಈಗಲೂ ನಾನು ಹೇಳ್ತಾ ಇದ್ದೇನೆ, ಅವರ ಭಾಗವಹಿಸದೇ ಇರೋದನ್ನ ಅದ್ರ ಬಗ್ಗೆ ಯಾವುದೇ ರೀತಿ ಸುಭಾಷ್ ನಂದಿಲ್ಲಿ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಬಿಂಬಿತ ಉದ್ದೇಶ ಮತ್ತು ಅಡಗಿರುವ ಉದ್ದೇಶಗಳ ನಡುವಿನ ವ್ಯತ್ಯಾಸ ಸಮಾಜದ ಒಂದು ಭಾಗಕ್ಕೆ ಗೊತ್ತಾಗಿ, ಒಂದಷ್ಟು ಜನಗಳಿಗೆ ಗೊತ್ತಾಗಿನೇ ಇದಕ್ಕೆ ವಿರೋಧ ಇದೆಯಾ ಇಲ್ಲಿ? ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ ಎಲ್ಲಿಯೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಜಾತಿ ಎನ್ನುವ ಒಂದು ಪದವನ್ನು, ಜಾತಿ ಸಮೀಕ್ಷೆ ಅಂತ ಎಲ್ಲೂ ಬಳಸಿಲ್ಲ ಸುಭಾಷ್ಜಿ. ನನ್ನ ಕೈಲೇ ಪೇಪರ್ ಇದೆ, ಅದು ಎಲ್ಲಿಯೂ ಜಾತಿ ಅನ್ನೋ ವರ್ಡೇ ಬಳಸಿಲ್ಲ ಈ ಸಮೀಕ್ಷೆಯಲ್ಲಿ. ಹಾಗಿದ್ದಾಗ ನೀವು ಜಾತಿ ಬಳಸದೇ ಇದ್ದ ಮೇಲೆ ಕಾಲಮ್ಗಳಲ್ಲಿ ನೀನು ಯಾವ ಜಾತಿ, ನೀನು ಯಾರಿಗೆ ಸೇರಿದವನು, ಕ್ರಿಶ್ಚಿಯನ್ನ, ಮುಸ್ಲಿಮ್ಮ, ಹಿಂದೂನ, ಗೌಡನ, ಅಥವಾ ಯಾವ್ದಾದ್ರು ಲಿಂಗಾಯತನ, ಬ್ರಾಹ್ಮಣನ, SC-ನ, ST-ನ, ಈ ವಿಷಯ ಯಾಕೆ ಬರುತ್ತೆ ಅನ್ನೋ ಒಂದು ವಿಷಯ ಒಂದು ಕಡೆ ಇದೆ. ನೀವು ಹೇಳ್ತಾರಲ್ಲ ಅಘೋಷಿತವಾಗಿ ಮೂಲ ಉದ್ದೇಶ, ಆ ಉದ್ದೇಶವೇ ಜಾತಿಗಳನ್ನು ಓಲೈಸುವಂಥ ಒಂದು ಪ್ರಕ್ರಿಯೆ ಯಾಕಿರಬಾರ್ದು ಇದರ ಹಿಂದೆ. ಒಂದಷ್ಟು ಸಮುದಾಯಗಳು ನೋಡ್ರಪ್ಪ, ನಿಮ್ಮವರೆಲ್ಲ ಬಹಳ ಹಿಂದೆ ಇದ್ದಾರಪ್ಪ, ಇಷ್ಟೊಂದು ಜನ ಸಮೀಕ್ಷೆ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಸಮುದಾಯಕ್ಕೆ ನಾನು ಬಹಳ ಕೊಡುಗೆ ಕೊಡ್ತಾ ಇದ್ದೀನಿ ಅಂತ ಬಂದಾಗ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅನ್ನಿಸ್ಬಾರ್ದಾ, ಅಥವಾ ಅದು ಆ ಥರ ಅನಿಸ್ಬಿಟ್ರೆ ಬಹಳ ತಪ್ಪಾಗುತ್ತಾ ಅದು ಅಂತ? ಇಲ್ಲ, ಇದು ನಾನು ಅದಕ್ಕೆ ಹೇಳಿದ್ರು ಬಹಳ ಪಾಲಿಟಿಕ್ಸ್ ಇದೆ. ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಒಂದು ಪಕ್ಷ ಅಥವಾ ಒಂದು ವರ್ಗ ಅದನ್ನ ಭಾವಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಆದ್ರೆ ನಾನು ಹೇಳ್ತಾ ಇರೋದು ಜಾತಿ ಗಣತಿ. ನೋಡಿ, ಜಾತಿ ಗಣತಿಯ ವಿಚಾರ ದೇಶದೊಳಗಡೆ ಚರ್ಚೆ ಆಗ್ತಾ ಇದೆ. ಕೇವಲ ಕರ್ನಾಟಕದ ವಿಷಯ ಮಾತ್ರ ಅಲ್ಲ, ಇದು ಎಲ್ಲ ಕಡೆಗಳಲ್ಲೂ ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ನಡೀತಾ ಇರೋದು ಜಾತಿ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾದಂತಹ ಸ್ಥಿತಿಗತಿ ಬಗ್ಗೆ ಒಂದು ಸಮೀಕ್ಷೆ ನಡೀತಾ ಇದೆ. ಆದ್ರೆ ಇದ್ರ ಹಿಂದೆ ಅದ್ರ ಜಾತಿ ಕೂಡ ಗೊತ್ತಾಗತ್ತೆ. ದೇಶದೊಳಗಡೆ ಜಾತಿ ಗಣತಿಯ ಬಗ್ಗೆ ಬಹಳ ಚರ್ಚೆ ನಡೀತಾ ಇರ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದೊಳಗಡೆ ಮೊದಲಿಂದನೂ ಕೂಡ ಜಾತಿ ಗಣತಿಯ ಪರವಾಗಿ ಇರ್ಲಿಲ್ಲ ಅವರ ವಿಚಾರ. ಆದ್ರೆ ಈಗ ಅವರು ಬದಲಾವಣೆ ಮಾಡ್ಕೊಂಡು ಬಹಳ ಒಳ್ಳೆಯ ವಿಚಾರ. ಕೇಂದ್ರ ಸರ್ಕಾರವೇ ಈಗ ಜಾತಿ ಗಣತಿಯನ್ನ ಮಾಡಬೇಕು ಅಂತ ಒಂದು ಇನ್ ಪ್ರಿನ್ಸಿಪಲ್ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರೋದು ಬಹಳ ಒಳ್ಳೆಯ ವಿಚಾರ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಇದು ಆಗ್ಲೇಬೇಕು, ಇದನ್ನ ತಡಿಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಇದು ನೀವು ಒಂದು ಗೊತ್ತಾಗ್ಬೇಕಲ್ಲ ಎಲ್ಲಿ ಏನು ಸಮಸ್ಯೆ ಇದೆ. ಈಗ ಸಾಕಷ್ಟು ದೇಶದೊಳಗಡೆ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ನಮ್ಮ ಸಮಾಜದೊಳಗಡೆ ಈ ಅಭಿವೃದ್ಧಿ ವಿಚಾರ ಇರ್ಬೋದು, ಎಲ್ಲ ರೀತಿಯ ಎಲ್ಲ ಮಾನದಂಡಗಳಲ್ಲೂ ಕೂಡ ಸಾಕಷ್ಟು ಈ ಭೇದ ಭಾವ ಆಗಿದೆ, ಅಥವಾ ಎಲ್ಲರೂ ಕೂಡ ಸಮಾನವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಅಭಿವೃದ್ಧಿ ಹೊಂದಿದ ಈ ಬಹಳ ಅಂತರ ಇದೆ, ಎಲ್ಲ ಸಮಾಜದೊಳಗಡೆ ಗ್ಯಾಪ್ ಇದೆ ಅಲ್ಲ. ಈ ಗ್ಯಾಪ್ ಅನ್ನ ಅಡ್ರೆಸ್ ಮಾಡ್ಲಿಕ್ಕೆ ಎಲ್ಲಾದ್ರೂ ಒಂದು ನಿಮ್ಗೆ ಡೇಟಾ ಬೇಕಲ್ಲ. ಆದ್ರೆ ಆ ಡೇಟಾನ ರಾಜಕೀಯಕ್ಕೂ ಬಳಕೆ ಆಗತ್ತೆ. ಅದು ಈಗ ಆಗ್ತಾ ಇರುವಂತ ವಿಚಾರ.